ಅದಕ್ಕೆ ಎಲ್ಲರೂ ಸತ್ತಾಗ ಯೇಸು ಸ್ವಾಮಿ ಎದ್ದೇಳಲಿಲ್ಲ. ಸ್ಟೆಫನನು ಭೂಮಿಯಲ್ಲಿ ಸತ್ತಾಗ, ಕಲ್ಲುಗಳು ಒಡೆದು ಸತ್ತಾಗ, ಬೈಬಲ್ ಹೇಳುತ್ತೆ ಸ್ಟೆಫನನು ಸತ್ತಾಗ ಅವನ ಹೆಸರಿಗೆ ಅರ್ಥ ಕ್ರೌನ್, ಕಿರೀಟ. When the crown fell on the ground, Jesus stood up from the throne. ಆ ಕಿರೀಟ ಬರೆಗಿಳಿದಾಗ ದೇವರು ಸಿಂಹಾಸನದಿಂದ ಎದ್ದುಬಿಟ್ಟ. ಅದು ಎಷ್ಟು ದೊಡ್ಡ ವಿಷಯ ಗೊತ್ತಾ ನಿಮಗೆ? ಅದಕ್ಕೆ ರಕ್ತ ಸಾಕ್ಷಿಯಾಗಿ ಸಾಯೋರಿಗೆ ಅಲ್ಲಿ ನಿಜವಾಗ್ಲೂ ಬ್ಯಾಂಡ್ ಹೊಡಿತಾರೆ. ಸೇವೆಗಾಗಿ ಬದುಕಿದವರು, ಭೂಮಿಯಲ್ಲಿ ಕಳ್ಕೊಂಡವ್ರಿಗೆ ಅಲ್ಲಿ ರಾಯಲ್ ಎಂಟ್ರಿ. ಭೂಮಿಯಲ್ಲಿ ಬದುಕಿದಾಗ ಯಾವುದಾದ್ರೂ ಪಾಸ್ಟರ್ಗಳು ನಿಸ್ವಾರ್ಥವಾಗಿ ತ್ಯಾಗವಾಗಿ ಬದುಕ್ತಿದ್ರೆ ಅವ್ರುಗಳನ್ನ ನಾವು ಗೌರವಿಸದೆ ಕಳಿಸ್ಬೋದು. ಯಾಕಂದ್ರೆ ಅವ್ರ ಹತ್ರ ಕಾರ್ ಇಲ್ಲ, ಅವ್ರ ಹತ್ರ ಮನೆ ಇಲ್ಲ, ಅವ್ರ ಹತ್ರ ವಸ್ತು ಇಲ್ಲ, ಅದರ ಮೇಲೆ ಅಳೆಯುವಂಥ ಲೋಕ. ಆದರೆ ನಾನು ನಿಜವಾಗ್ಲೂ ತಾಳ್ಮೆಯಿಂದ ಹೇಳ್ತಿದ್ದೀನಿ, ಅನೇಕ ಮಿಷನರಿಗಳು, ಅನೇಕ ತ್ಯಾಗವಾಗಿ ಬದುಕಿದವ್ರುಗಳಿಗೆ ಪರಲೋಕದಲ್ಲಿ ರಾಯಲ್ ಎಂಟ್ರಿ. ನೀವು ಇಲ್ಲಿ ಹೊಡಿತಿರೋ ಬ್ಯಾಂಡು ಇಲ್ಲೋ, ಅಲ್ಲಿ ಹೊಡಿತಾರೆ ದೇವದೂತರುಗಳು. ಅಂತ ಮಹಿಮೆಯ ಸೇವೆ ಮಾಡಿದವರಿಗೆ ಧಾರಾಳವಾಗಿ ಅನುಗ್ರಹಿಸ್ತಾನೆ. ಪೇತ್ರನು ಒಂದನ್ನು ಹೇಳ್ತಾ ಇದ್ದಾನೆ, ಅವನ ಅನುಭವದಲ್ಲಿ ಹೇಳಿದ್ದು. ಅದಕ್ಕೆ ದೇವರ ಮಕ್ಕಳೇ, ನಮ್ಮ ಪ್ರಯಾಸ ಯಾವತ್ತೂ ಏನಾಗಲ್ಲ, ವ್ಯರ್ಥ ಆಗಲ್ಲ. 1 ಪೇತ್ರ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ರಿ, ಅವನೇನು ಹೇಳ್ತಾನೆ? ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದಂತಹ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಏನು ಮಾಡ್ತಾನಂತೆ? ಯೋಗ್ಯ ಸ್ಥಿತಿಗೆ ಏನು ಮಾಡ್ತಾನೆ? ತರುವವನಾಗಿದ್ದಾನೆ. ಹಲ್ಲೆಲೂಯಾ.